ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ಗಾಗಿ ಸಿದ್ಧತೆ ಆರಂಭ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಇಲಾಖೆ ಇಂಟರ್ನಲ್ ಸಭೆ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಈ ಇಂಟರ್ನಲ್ ಸಭೆ ಅಲ್ಲಿ ಏನೇನೆಲ್ಲ ಆಗಬೇಕು ಅನ್ನುವಂಥದ್ದು ಚರ್ಚೆ ಆಗುತ್ತೆ. ಅದನ್ನ ಸಿಎಂ ಅವರ ಮುಂದೆ ನಾವು ಅರ್ಪಣೆ ಮಾಡ್ತೀವಿ. ಒಂದು ಇಂಟರ್ನಲ್ ಸಭೆಯಾಗುತ್ತೆ. ಇಂಟರ್ನಲ್ ಸಭೆಯಲ್ಲಿ ಎಲ್ಲ ವಿಚಾರಗಳನ್ನ ನಾವು ಚರ್ಚೆ ಮಾಡ್ತೀವಿ. ಜೊತೆಗೆ ನಮ್ಮ ಇಲಾಖೆಗೆ ಏನು ಬೇಕು ಅದನ್ನ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ನಾವು ಅರ್ಪಣೆ ಮಾಡ್ತೀವಿ ಅಂತ ಎಂಬಿ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಪ್ರೀ ಬಜೆಟ್ ನಲ್ಲಿ ನಾವು ಮಾತಾಡಿದ್ದೀನಿ. ಈಗ ಅಂಟಿಲ್ ನಾವೇನು ಪ್ರಸ್ತಾವನೆ ಮಾಡ್ತಾ ಇದೀವಿ ಆ ಪ್ರಸ್ತಾವನೆಯನ್ನ ನಾವು ಮುಖ್ಯಮಂತ್ರಿಗಳಿಗೆ ನಾಳೆ ಮಾಡಿದೀವಿ. ಅದು ಕೊಡ್ತೀವಿ. ಅದು ಬಜೆಟ್ ಈಗ ನಾನು ಅದನ್ನ ಇಲ್ಲಿ ಬಹಿರಂಗವಾಗಿ ನಾನು ಹೇಳಕ್ ಬರೋದಿಲ್ಲ ಇವತ್ತು ಸಹ. ಅದು ನಾನು ಇಲ್ಲಿ ಹೇಳಕ್ ಬರಲ್ಲ. ಪ್ರೀ ಬಜೆಟ್ ನಲ್ಲಿ ನಾವು ಮಾತಾಡಿದ್ದೀನಿ. ಈಗ ಅಂಟಿಲ್ ನಾವೇನು ಪ್ರಸ್ತಾವನೆ ಮಾಡ್ತಾ ಇದೀವಿ ಆ ಪ್ರಸ್ತಾವನೆಯನ್ನ ನಾವು ಮುಖ್ಯಮಂತ್ರಿಗಳಿಗೆ ನಾಳೆ ಮಾಡಿದೀವಿ. ಕಾಂಗ್ರೆಸ್ ಪಕ್ಷದಿಂದ ಮನ್ರೇಗಾ ಯೋಜನೆಯ ವಿರುದ್ಧ ಹೋರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಎಳೆಯಾಗಿ ಎಲ್ಲವನ್ನ ಬಿಡಿಸಿಟ್ಟಿದ್ದಾರೆ. ಬೇರೆ ಬೇರೆ ವೇದಿಕೆಯಲ್ಲಿ ಹಾಡಿ ಹೊಗಳಿದ್ದಾರೆ. ನರೇಗಾ ಹೆಸರು ಬದಲಾವಣೆ ಮಾಡಿರುವಂಥದ್ದು ಸರಿಯಲ್ಲ, ಮಾಡದಿದ್ರೆ ಅವರಿಗೆ ಒಳ್ಳೆ ಹೆಸರು ಬರ್ತಾ ಇತ್ತು. ಬಜೆಟ್ ಅನುದಾನದ ಬಗ್ಗೆ ನಾನು ಮಾತನಾಡೋದಕ್ಕೆ ಹೋಗಲ್ಲ, ಆದರೆ ಜಿ ರಾಮ್ಜಿ ಅನ್ನುವಂತಹ ಹೆಸರನ್ನ ಅವರು ಇಡಬಾರ್ದಾಗಿತ್ತು. ನರೇಗಾ ಹೆಸರನ್ನ ಬದಲಾವಣೆ ಮಾಡಿರುವಂಥದ್ದು ಸರಿಯಲ್ಲ. ಹೀಗೆ ಮಾಡದೇ ಇದ್ದಿದ್ರೆ ಅವರಿಗೆ ಒಳ್ಳೆಯದಾಗ್ತಾ ಇತ್ತು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರು ಈಗಾಗಲೇ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ ಮುಂದಿನ ದಿನಗಳಲ್ಲೂ ಕೂಡ ಹೋರಾಟವನ್ನ ಮಾಡುತ್ತೆ ಅಂತ ಎಂಬಿ ಪಾಟೀಲ್ ಅವರು ಸ್ಪಷ್ಟಪಡಿಸಿದ್ದಾರೆ. ನರೇಗಾ ಬಿಲ್ ಅನ್ನು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನ ರಿಪ್ಲೇಸ್ಮೆಂಟ್ ಮಾಡಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದರ ವಿಚಾರವಾಗಿ ಸುದೀರ್ಘವಾಗಿ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ನಿನ್ನೆ ಪ್ರಿಯಾಂಕ್ ಖರ್ಗೆ ಅವರು ಬಹಳ ಒಳ್ಳೆಯ ಮಾತುಗಳನ್ನ ಹೇಳಿದ್ದಾರೆ. ಬಹಳ ಪರಿಣಾಮಕಾರಿಯಾಗಿ ಎಳೆ ಬಿಚ್ಚಿ ಹೇಳಿದ್ದಾರೆ. ಈ ಬಿಲ್ಲು ಅಷ್ಟೇ ಅಲ್ಲದೆ ಬಿಜೆಪಿ ದಿಗ್ಗಜರು ಪ್ರಧಾನಮಂತ್ರಿಗಳು ನಿರ್ಮಲಾ ಸೀತಾರಾಮನ್ ಅವರು, ಲಾಲ್ ಕೃಷ್ಣ ಅದ್ವಾನಿ ಅವರು, ನಮ್ಮ ನಿತಿನ್ ಗಡ್ಕರಿ ಅವರು ಹಿಡ್ಕೊಂಡು ಎಲ್ಲರೂ ಯಾವ ರೀತಿಯ ನರೇಗಾವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಒಂದು ವೇದಿಕೆಗಳಲ್ಲಿ ಸಹ ಅದರ ಬಗ್ಗೆ ಹಾಡಿ ಹೊಗಳಿದ್ದಾರೆ, ಅದರ ಬಗ್ಗೆ ಪ್ರಶಂಸನೆ ಮಾಡಿದ್ದಾರೆ. ಅದನ್ನು ಕೂಡ ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ರು. ಹೀಗಾಗಿ ಬಹುಶಃ ಬಿಜೆಪಿಯವರು ಇದನ್ನ ಅರ್ಥ ಮಾಡಿಕೊಂಡು ಇದರ ಪ್ರತಿಷ್ಠೆಯಾಗಿ ಸ್ವೀಕಾರ ಮಾಡದೆ ಇದು ಹೌದಲ್ಲಪ್ಪ ಇವರು ಹೇಳೋದು ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗಳು ಹೇಳೋದು ಸರಿ ಇದೆ, ನರೇಗಾ ಒಳ್ಳೆಯ ಯೋಜನೆ ಇದೆ, ಇದು ಜಿ ರಾಮ್ಜಿ ಏನು ತಂದಿದ್ದೀವಿ ಇದು ಬೇಡ ಅಂತೇಳಿ ಇವ್ರು ಹೋದ್ರೆ ಇವ್ರಿಗೆ ಇನ್ನಷ್ಟು ಒಂದು ಒಳ್ಳೆ ಹೆಸರು ಬರ್ತದೆ. ತಮ್ಗೆ ಗೊತ್ತಿದೆ, ಮೊನ್ನೆ ನೀವೇ ಎಲ್ಲರೂ ಬಂದಾಗ ಏನು ಕೇಂದ್ರ ಬಜೆಟ್ ಆಯಿತು ಆ ದಿವಸ ನೀವು ಬಂದಿದ್ರಿ. ಇವತ್ತು 7 ಹೈ ಸ್ಪೀಡ್ ರೈಲ್ ಕಾರಿಡಾರ್ಸ್ ಅನ್ನ ಘೋಷಣೆ ಮಾಡಿದ್ರು. ಅದರಲ್ಲಿ ಹೈದರಾಬಾದ್ ಬೆಂಗಳೂರು, ಚೆನ್ನೈ ಬೆಂಗಳೂರು ಇದೆ. ಹೈದರಾಬಾದ್ ಬೆಂಗಳೂರು, ಚೆನ್ನೈ ಬೆಂಗಳೂರು ಎರಡನ್ನೂ ಕೂಡ ಇದ್ರು, ಅದನ್ನು ಸ್ವಾಗತ ಮಾಡ್ತೀನಿ. ಆದರೆ ಅದು ನಮ್ಮ ರಾಜ್ಯದಲ್ಲಿ ಸ್ವಲ್ಪ ನಮಗೆ ಅನುಕೂಲಕ್ಕಿಂತ ಜಾಸ್ತಿ ಬೇರೆ ರಾಜ್ಯಗಳಿಗೆ ಅನುಕೂಲ ಜಾಸ್ತಿ ಆಗುತ್ತೆ. ಅದಾಗಿನೂ ಕೂಡ ನಾವು ಸ್ವಾಗತ ಮಾಡ್ತೀವಿ. ಆದರೆ ಪ್ರಮುಖವಾಗಿ ಅಲ್ಲಿ ನಮಗೆ ಬೇಕಾಗಿರುವಂತಹದ್ದು ಮುಂಬೈ ಪುಣೆ ಅಂತ ಘೋಷಣೆ ಆಗಿದೆ. ಮುಂಬೈ ಪುಣೆ ಬ್ಯಾಂಗ್ಳೂರ್ ಅಂದ್ರೆ ಫೈನಾನ್ಷಿಯಲ್ ಕ್ಯಾಪಿಟಲ್ ಮುಂಬೈ ಮತ್ತು ಟೆಕ್ ಕ್ಯಾಪಿಟಲ್ ಬ್ಯಾಂಗ್ಳೂರ್, ಈ ಎರಡು ಕನೆಕ್ಟ್ ಆಗ್ಬೇಕು. ಅಂದ್ರೆ ಈ ರೀತಿ ಏನು ನಮ್ಮ ಹುಬ್ಳಿ ಬೆಳಗಾವಿ ಮಾರ್ಗವಾಗಿ ಇವತ್ತು ಸೇರಿ ಬರ್ತದೆ. ಇವತ್ತು ಆ ಮಾರ್ಗದಲ್ಲಿ ಇವತ್ತು ಆಗಿದ್ರೆ ಮಹಾರಾಷ್ಟ್ರಕ್ಕೂ ಕೂಡ ನಾವು ಅವ್ರಿಗೂ